छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः हिमांशुज्योतिकलापीठ मल्लेश्वरम्। अद्य अहं प्रश्नपत्रिकायाः उत्तरं वक्तुम् इच्छामि। श्वः एव संस्कृतपरीक्षा भविष्यति, अतः कृपया पाठं शृण्वन्तु, पश्यन्तु, तस्य प्रयोजनं लभन्तु इति अहं प्रार्थये। ಇದು ಕರ್ನಾಟಕ ಪರೀಕ್ಷಾ ಮಂಡಳಿಯವರು ಬಿಟ್ಟಂತಹ ಮಾದರಿ ಪತ್ರಿಕೆ. ಮಾರ್ಚ್ 2024 ಅಸೆಸ್ಮೆಂಟ್ ಎಕ್ಸಾಮ್ ಅಂತ ಅವರು ಮಾಡೆಲ್ ಪೇಪರ್ ಬಿಟ್ಟಿದ್ದರು. ಅಂದರೆ ಈ ವರ್ಷ ಯಾವ ಥರ ಇರುತ್ತೆ, ಪ್ರಶ್ನೆ ಪತ್ರಿಕಾ ಸ್ವರೂಪ, ಎಷ್ಟು ಮಾರ್ಕ್ಸಿಗೆ ಎಷ್ಟು ಪ್ರಶ್ನೆಗಳಿರುತ್ತೆ, ಅಲ್ಲಿ ಫಸ್ಟ್ ಪೇಜಲ್ಲಿ ಎಲ್ಲ ನಿಮ್ಮ ಬಗ್ಗೆ ಎಲ್ಲ ಮಕ್ಕಳು ಅವರ ಇನ್ಫಾರ್ಮೇಷನ್ನ, ಹೆಸರು, ಸ್ಕೂಲ್ ನೇಮು, ಡೈಸ್ ಕೋಡು, ಸ್ಯಾಟ್ಸ್ ನಂಬರ್ ಎಲ್ಲವನ್ನು ಬರೆದು ಸಿಗ್ನೇಚರನ್ನು ಹಾಕಬೇಕಾಗುತ್ತೆ. ಇದೆಲ್ಲ ಸ್ಕೂಲಲ್ಲಿ ಹೇಳಿರ್ತಾರೆ. ಪ್ರಶ್ನೆ ಮಲ್ಟಿಪಲ್ ಚಾಯ್ಸಸ್ಸು. ಅಧೋಲಿಖಿತೇಭ್ಯಃ ಪ್ರಶ್ನೆಭ್ಯಃ 4 ವಿಕಲ್ಪಾः ಪ್ರದತ್ತಾः, ತೇಷು ಸಮುಚಿತಂ ವಿಕಲ್ಪಂ ಚಿತ್ವಾ ಕ್ರಮಾಕ್ಷರೇಣ ಸಹಿತಂ ನಿರ್ದಿಷ್ಟಂ ಸ್ಥಾನೇ ಲಿಖತ. 6x1 6 ಮಾರ್ಕ್ಸ್. ಇದು ಒಂದು ಅಂಕದ 6 ಪ್ರಶ್ನೆಗಳಿರುತ್ತೆ MCQ. ಇಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ಕ್ರಮಾಕ್ಷರವನ್ನು ಬರಿಬೇಕಾಗುತ್ತೆ. ತುಂಬ ಜನ ಮಕ್ಕಳು ಬರೀ ವರ್ಡನ್ನು ಬರೀತಾರೆ, ಕ್ರಮಾಕ್ಷರ ABCD ಅಂತ ಕ್ರಮಾಕ್ಷರವನ್ನು ಬರೆಯೋದಿಲ್ಲ. ಅದನ್ನು ನೆನಪಿಟ್ಟು ಬರೀಬೇಕು. ಇಂದುಹು ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ಇಂದುಹು ಈ ಪದದ ಸಮಾನಾರ್ಥಕ ಪದ. ಇಂದುಹು ಅಂದರೆ ಮೂನ್, ಚಂದ್ರ ಅಂತ ಅರ್ಥ. ಸೊ ಬಿ ಸರಿಯಾದ ಉತ್ತರ ಚಂದ್ರಃ ಅಂತ ಬರಿಬೇಕು. ಪ್ರಾಚೀನ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಪ್ರಾಚೀನ ಈ ಪದದ ಅಪೋಸಿಟ್ ವರ್ಡ್ ಏನು? ನವೀನ ಅಂತ ಬರಿಬೇಕು. ಎ ಆಪ್ಷನ್ನು ನವೀನ. ಪ್ರಾಚೀನ ಅಂದರೆ ಹಳೆಯದು, ನವೀನ ಅಂದರೆ ಹೊಸದು. ಪಿತಾ ಅಸ್ಯ ಸ್ತ್ರೀಲಿಂಗ ರೂಪಂ ಇದಂ ಭವತಿ. ಪಿತಾ ಈ ಪದದ ಸ್ತ್ರೀಲಿಂಗ ರೂಪ ಏನು? ಪಿತಾ ಅಂದರೆ ಫಾದರು. ಸೊ ಸಿ ಮಾತಾ ಅನ್ನೋದು ಸರಿಯಾದ ಉತ್ತರ. ಪರ್ವಾಣಿ ಅತ್ರ ಏಷಾ ವಿಭಕ್ತಿ ಅಸ್ತಿ. ಪರ್ವಾಣಿ ಅನ್ನೋದರಲ್ಲಿ ಈ ವಿಭಕ್ತಿ ಇದೆ. ಯಾವ ವಿಭಕ್ತಿ ಅಂದರೆ ಪ್ರಥಮ ವಿಭಕ್ತಿ ಇದೆ. ಸಿ ಆಪ್ಷನ್. ಪರ್ವಣಿ ಪರ್ವಾಣಿ ಅಂತ ಹೇಳ್ತೀವಿ. ಅಪಟತ್ ಅತ್ರ ಏಷಃ ಲಕಾರಃ ವರ್ತತೆ. ಅಪಟತ್ ಎನ್ನುವಲ್ಲಿ ಯಾವ ಲಕಾರ ಇದೆ ಅಂತ ಬರಿಬೇಕು. ಸೊ ಲಂಗ್ಲಕಾರಃ. ಬಿ ಆಪ್ಷನ್ನು ಲಂಗ್ಲಕಾರಃ ಅಂತ ಬರಿಬೇಕು. ಮನಸಿ ಏವ ಗಣನಾ ಕೃತ್ವ ಉತ್ತರಂ ವಕ್ತುಂ ಪ್ರಭವಾಮಃ. ಮನಸಿ ಏವ ಮನಸ್ಸಿನಲ್ಲಿಯೇ ಕೌಂಟ್ ಮಾಡಿ ಉತ್ತರವನ್ನು ಹೇಳಲು ಪ್ರಯತ್ನಿಸುತ್ತೇವೆ. ಸೊ ಮನಸಿ ಏವ ಅಂದರೆ ಮನಸ್ಸಿನಲ್ಲಿಯೇ. ಕುತ್ರ ಎ ಆಪ್ಷನ್ನು ಕುತ್ರ ಅನ್ನೋದು ಸರಿಯಾದ ಉತ್ತರ. ಕದಾ ಅಂದರೆ ಯಾವಾಗ ಅಂತ, ಕತಿ ಅಂದರೆ ಎಷ್ಟು ಅಂತ, ಕಿಮರ್ಥಂ ಅಂದರೆ ಯಾಕೆ ಅಂತ. ಚತುರ್ಥ ಪದಂ ಲಿಖತ. ಅನಾಲಜಿ. ಇದು 4 ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ ಈಚ್. ಚತುರ್ಥ ಪದಮ. ಭೂಯಃ ಅಂದರೆ ಪುನಃ ಅಂತ ಅರ್ಥ ಕೊಟ್ಟಿದ್ದಾರೆ. ಸತ್ವರಂ ಅಂದ್ರೇನು? ಶೀಘ್ರಂ ಅಥವಾ ತ್ವರಿತಂ ಅಂತ ಬರಿಬೇಕು. ಅಂದರೆ ಪಾಸ್ಟ್ ಅಂತ, ಬೇಗನೆ. ದಾಕ್ಷಾಯಣಿ ಅಂತ ಯಾರಿಗೆ ಹೇಳ್ತೀವಿ? ಪಾರ್ವತಿಗೆ ಹೇಳ್ತೀವಿ. ಕಲಾವಾನ್ ಅಂದರೆ ಚಂದ್ರನಿಗೆ ಹೇಳ್ತೀವಿ. ಶಿವ ಬರೆಯೋದು ಬೇಡ, ಚಂದ್ರ ಅಂತ ಬರೆದ್ರೆ ಆಯಿತು. ಸೌಭದ್ರ ಅಭಿಮನ್ಯು. ಧನಂಜಯ ಅಂದರೆ ಯಾರು? ಅರ್ಜುನ ಅಥವಾ ಪಾರ್ಥಃ. ನಮಃ ಬಂದಾಗ ಚತುರ್ಥಿ ಭಕ್ತಿ ಬರುತ್ತೆ. ಸಾರ್ಧಂ ಬಂದಾಗ ತೃತೀಯ ವಿಭಕ್ತಿ ಬರಬೇಕು. ಸಹ, ಸಾಕಂ, ಸಾರ್ಧಂ ಎಲ್ಲ ಬಂದಾಗ ತೃತೀಯ ವಿಭಕ್ತಿ. ಏಕವಾಕ್ಯನ ಉತ್ತರಂ ಲಿಖತ. ಇದು 7x1 7 ಮಾರ್ಕ್ಸು. ಕೈವಲ್ಯ ಪದ್ಧತಿ ಕಸ್ಯ ಗ್ರಂಥಃ ಅಂತ ಇದೆ. ಕೈವಲ್ಯ ಪದ್ಧತಿ ಯಾರ ಕೃತಿ ಅಂತ. ಸೊ ಕೈವಲ್ಯ ಪದ್ಧತಿ ನಿಜಗುಣ ಶಿವಯೋಗಿನಃ ಗ್ರಂಥಃ. ಕಸ್ಯ ಬದಲು ಈ ಪದವನ್ನು ಬರಿಬೇಕು. ನಾನು ಇಲ್ಲಿ ಕೀವರ್ಡ್ ಅಷ್ಟೇ ಬರೆದಿದ್ದೀನಿ. ನೀವು ಬರೆಯುವಾಗ ಫುಲ್ ಸೆಂಟೆನ್ಸನ್ನು ಬರಿಬೇಕು. ನಿತ್ಯಾನಿ ಕಾನಿ, ಅನಿತ್ಯಾನಿ ಶರೀರಾಣಿ ಅಂತ ಬರಿಬೇಕು. ಹೃದಯೇ ಕಹ ವಿಭೇದ ನ ಭವೇತ್ ಅಂದರೆ ಹೃದಯೇ ಭಾಷಾ ಧನ ಮತ ಜಾತಿ ವಿಭೇದ ನ ಭವೇತ್. ಕಸ್ಯ ವನೆ ಸಂಸ್ಕಾರ ನ ಕ್ರಿಯತೆ. ಸಿಂಹಸ್ಯ ವನೆ ಸಂಸ್ಕಾರ ನ ಕ್ರಿಯತೆ. ಆದಿಚುಂಚನಗಿರಿ ಕ್ಷೇತ್ರಸ್ಯ ಪ್ರಧಾನಭೂತಃ ದೇವಃ ಕಃ. ಆದಿಚುಂಚನಗಿರಿ ಕ್ಷೇತ್ರಸ್ಯ ಪ್ರಧಾನಭೂತಃ ದೇವಃ ಶ್ರೀ ಗಂಗಾಧರೇಶ್ವರಃ. ಶಿವಸ್ಯ ವಸು ಕೇನ ನಿವೇದಿತಂ. ಶಿವಸ್ಯ ವಸು ದಿಗಂಬರತ್ವೇನ ನಿವೇದಿತಂ. ಭೀಮಃ ವಿರಾಟರಾಜೇನ ಕುತ್ರ ವಿನಿಯುಕ್ತಃ. ಭೀಮಃ ವಿರಾಟರಾಜೇನ ಮಹಾನಸೆ ವಿನಿಯುಕ್ತಃ. ಲಘೂತ್ತರಂ ಲಿಖತ ಅಥವಾ ದ್ವಿತ್ರೈಃ ವಾಕ್ಯೈಃ ಉತ್ತರಂ ಲಿಖತ ಅಂತ ಬರುತ್ತೆ. ಇದು 4x2 2 ಮಾರ್ಕ್ಸ್ ಈಚ್, 8 ಮಾರ್ಕ್ಸ್ ಟೋಟಲ್. ಪ್ರಾಸಾದಂ ಪ್ರಾಪ್ತ ಅಪಿ ಸ್ವಾಮಿಚರಣಾಃ ಕಿಮರ್ಥಂ ಸಭಾಂ ನ ಅಲಂಕುರ್ವಂತಿ. ಅಂದರೆ ಅರಮನೆಗೆ ಬಂದರೂ ಸಹ ಸ್ವಾಮಿಗಳು ಯಾಕೆ ಸಭೆಗೆ ಬಂದಿಲ್ಲ ಅಂತ ಪ್ರಶ್ನೆ. ನಿಯತ ಏವ ಸಮಯೇ ಸ್ವಾಮಿ ವಿವೇಕಾನಂದಃ ಪ್ರಾಸಾದೇ ಸಮಾಗತಾಃ.
ಸನ್ಯಾಸಿನ ಗೀತನೃತ್ಯಾದಿ ರಸಾಸ್ವಾದನಂ ಅನುಚಿತಂ ಇತಿ ಮತ್ವಾ ಸ್ವಾಮಿಚರಣಾಃ ಸಭಾಂ ನ ಅಲಂಕುರ್ವಂತಿ ಅಂತ ಬರಿಬೇಕು. ಪುರಾಣ ರೀತ್ಯ ಆದಿಚುಂಚನಗಿರೇಃ ಕಾ ಕಥಾ ಭವತಿ. ಪುರಾಣ ರೀತಿಯಿಂದ ಆದಿಚುಂಚನಗಿರಿ ಯಾವ ಕಥೆ ಇದೆ ಅದನ್ನು 5-6 ವಾಕ್ಯ ಇದೆ, ಇದನ್ನು ಬರಿಬೇಕು. ಏಕದಾ ಲಯಾಧಿಕಾರಿ ಪರಶಿವಃ ಸಿದ್ಧಯೋಗಿರೂಪಧಾರಿ ಭೂತ್ವಾ ಚುಂಚನಕಟ್ಟೆ ಇತಿ ಪ್ರದೇಶಂ ಆಗತಃ ದಕ್ಷಿಣಗಂಗಾ ಇತಿ ಪ್ರಸಿದ್ಧೆ ಕಾವೇರಿತಟೆ ತಪಃ ಪ್ರಾರಭತ. ತದಾ ಲಂಕಾಧೀಶ್ವರೇಣ ರಾವಣೇನಾಪಹೃತಾಂ ಸೀತಾಂ ಅನ್ವಿಷ್ಯಂತೌ ರಾಮಲಕ್ಷ್ಮಣೌ ತತ್ರೈವ ಆಗತವಂತೌ. ತೌ ತಮ್ ಅವಲೋಕ್ಯ ಸಹ ಸಾಕ್ಷಾತ್ ಪರಶಿವಃ ಇತಿ ಜ್ಞಾತ್ವಾ ಶಿವಸ್ತುತಿಂ ಅಕುರುತಾಂ. ತಯೋಃ ಸ್ತುತ್ಯಾ ಸಂತುಷ್ಟಃ ಪರಶಿವಃ ಯುವಯೋಃ ಇಷ್ಟಾರ್ಥಸಿದ್ಧಿಃ ಭವತು ಇತ್ಯನುಗೃಹ್ಯ ತಪಃ ತಪ್ತುಂ ಚುಂಚನಗಿರಿಕ್ಷೇತ್ರಂ ಅಗಚ್ಚತ್. ತಸ್ಯ ತಪಸಃ ಪ್ರಭಾವೇಣ ಇದಂ ಕ್ಷೇತ್ರಂ ಶೈವಕ್ಷೇತ್ರಂ ಇತಿ ಪ್ರಸಿದ್ಧಂ ಅಭವತ್. ಶೂನ್ಯಾನ್ವೇಷಣ ಪ್ರಾಜ್ಞಾಃ ಕೆ ಅಂದರೆ ಸೊನ್ನೆಯನ್ನು ಕಂಡುಹಿಡಿದುವಂತಹ ವಿದ್ವಾಂಸರು ಯಾರು ಅಂತ. ಶೂನ್ಯಾನ್ವೇಷಣ ಪ್ರಾಜ್ಞಾಃ ಭಾರತೀಯಾಃ, ಭಾರತೀಯರೇ ಸೊನ್ನೆಯನ್ನು ಕಂಡುಹಿಡಿದವರು. ವೇದಗಣಿತಸ್ಯ ಕಃ ಗ್ರಂಥಃ ಆಂಗ್ಲಭಾಷಾಯಾಂ ಲಭ್ಯತೆ. ವೇದಗಣಿತಸ್ಯ ವೇದಿಕ್ ಮ್ಯಾಥಮೆಟಿಕ್ಸ್ ಇತಿ ಗ್ರಂಥಃ ಆಂಗ್ಲಭಾಷಾಯಾಂ ಲಭ್ಯತೆ. ಬ್ರಹ್ಮರಾಕ್ಷಸಃ ಕಥಂ ಶಾಪವಿಮುಕ್ತಃ ಅಭವತ್. ಬ್ರಹ್ಮರಾಕ್ಷಸ ಹೇಗೆ ಶಾಪ ವಿಮುಕ್ತನಾದ ಅಂತ ಬರಿಬೇಕು ನೋಡಿ. ಇಲ್ಲಿಂದ ಇಲ್ಲಿವರೆಗೆ ಬರಿಬೇಕು. ಇದು ಈ ಪ್ಯಾಸೇಜನ್ನು ನೋಡಿಬಿಟ್ಟು ಆನ್ಸರನ್ನು ಬರಿಬೇಕು. ರಾಕ್ಷಸಃ ಇದಾನೀಂ ಬ್ರಾಹ್ಮಣ್ಯೇನ ಯತ್ ಪುಣ್ಯಂ ತುಭ್ಯಂ ದತ್ತಂ ತನ್ಮಹ್ಯಂ ದೀಯತಾಂ ತೇನ ಪುಣ್ಯೇನ ಅಹಂ ಅಸ್ಮಾತ್ ದೋಷಾತ್ ಉತ್ತೀರ್ಣೋ ಭವಿಷ್ಯಾಮಿ ಇತಿ ತತ್ಪುಣ್ಯಂ ಅಯಾಚತ. ರಾಜ ತತ್ಪುಣ್ಯಂ ನಿರ್ವಿಶಂಕೌ ದದೌ ಸೋಪಿ ತೇನ ಪುಣ್ಯೇನ ತಸ್ಮಾತ್ ಪಾಪಕರ್ಮಣಿ ಮುಕ್ತೋ ದಿವ್ಯರೂಪಧರಃ ಸನ್ ರಾಜಾನಂ ಪ್ರಶಂಸ್ಯ ದಿವಂ ಜಗಾಮ. ಏವಂ ಬ್ರಹ್ಮರಾಕ್ಷಸಃ ಶಾಪವಿಮುಕ್ತಃ ಅಭವತ್ ಅಂತ ಬರಿಬೇಕು. ಸೂಚನಾನುಸಾರಂ ಉತ್ತರಂ ಲಿಖತ. 4 × 2 8 ಮಾರ್ಕ್ಸ್ ಇರುತ್ತೆ. 4 ಸಬ್ಮೇನ್ಸ್ ಇರುತ್ತೆ ಇಲ್ಲಿ, 2 ಮಾರ್ಕ್ಸ್ ಈಚ್. ಫಸ್ಟ್ ಒನ್ನು ಸಂಧಿ. ಸಂಧಿಂ ವಿಭಜ್ಯ ಸಂಧಿನಾಮ ಲಿಖತ. ರಾಜೇಂದ್ರ ಅಂತ ಇದೆ, ರಾಜ ಪ್ಲಸ್ ಇಂದ್ರ ಗುಣಸಂಧಿ. ಜಗನ್ನಾಥ ಜಗತ್ ಪ್ಲಸ್ ನಾಥ ಅನುನಾಸಿಕ ಸಂಧಿ. ವಾಕ್ಯಂ ವಿಲಿಖ್ಯ ಸಮಾಸನಾಮ ಲಿಖತ. ಗಂಗಾ ನದಿ ಗಂಗಾ ಇತಿ ನದಿ ಕರ್ಮಧಾರಯ ಸಮಾಸಃ. ಸ್ವಾಮಿ ಚರಣೇಶು ಸ್ವಾಮಿನಃ ಚರಣೇಶು ಷಷ್ಠಿ ತತ್ಪುರುಷ ಸಮಾಸಃ. ವಾಕ್ಯೇ ವಿದ್ಯಮಾನಂ ಕೃದಂತಾವ್ಯಯಂ ಚಿತ್ವಾ ಪ್ರತ್ಯಯಸ್ಯ ನಾಮ ಲಿಖತ. ಇಲ್ಲಿ ಈ ವಾಕ್ಯದಲ್ಲಿರುವ ಕೃದಂತ ಪದವನ್ನು ಬರೆದು ಯಾವ ಪ್ರತ್ಯಯ ಅಂತ ಬರಿಬೇಕು. ಗಣೇಶಃ ಪ್ರಶ್ನಂ ಜ್ಞಾತ್ವಾ ಉತ್ತರಂ ಲಿಖತಿ. ಜ್ಞಾತ್ವಾ ಅಂತ ಇಲ್ಲಿ ಕೃದಂತ ಪದ ಜ್ಞಾತ್ವಾ, ಪ್ರತ್ಯಯಸ್ಯ ನಾಮ ತ್ವಾಂತಾವ್ಯಂ ಅಂತ ಬರಿಬೇಕು. ಧನಿಕಃ ಧನಂ ಗಣಯಿತುಂ ಪ್ರಾರಭತೆ. ಇಲ್ಲಿ ಕೃದಂತ ಪದ ಗಣಯಿತುಂ, ಆಮೇಲೆ ಪ್ರತ್ಯಯಸ್ಯ ನಾಮ ತುಮುನ್ನಂತಾವ್ಯಯಂ. ವಾಕ್ಯದೋಷಂ ಪರಿಹರತ. ಅಸ್ಯ ದಿನೇ ಮಮ ಜನ್ಮೋತ್ಸವ ಭವತಿ. ಅಸ್ಮಿನ್ ದಿನೇ ಅಂತ ಆಗಬೇಕು, ಯಾಕೆಂದರೆ ದಿನೇ ಸಪ್ತಮಿ ಇರೋದ್ರಿಂದ ಇಲ್ಲಿ ಸಬ್ಜೆಕ್ಟು ಸಹ ಸಪ್ತಮಿ ಭಕ್ತಿ ಬರಬೇಕು. ಅಸ್ಮಿನ್ ದಿನೇ ಮಮ ಜನ್ಮೋತ್ಸವ ಭವತಿ ಅಂತ ಫುಲ್ ಸೆಂಟೆನ್ಸನ್ನು ಬರಿಬೇಕು. ಕಥಂ ತ್ವಾಂ ಮಾಂ ನ ಅಭಿವಾದಯಸಿ ಅಂದರೆ ಅಭಿವಾದಯತಿ ಇದೆ, ಅಭಿವಾದಯಸಿ ಒಂದು ಅಕ್ಷರ ಚೇಂಜ್ ಮಾಡ್ರೆ ಆಯಿತು. ಕಥಂ ತ್ವಾಂ ಮಾಂ ನ ಅಭಿವಾದಯಸಿ. ಯಾಕೆ ಇಲ್ಲಿ ತ್ವಮ್ ಆಗಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ತ್ವಾಮ್ ಅಂತ ಕೊಟ್ಟಿದ್ದಾರೆ. ತ್ವಮ್ ಬಂದಾಗ ಸಿ ಬರುತ್ತೆ, ಪಟಸಿ ಪಡತಃ ಪಡತ ಆ ಥರ ಮಧ್ಯಮ ಪುರುಷ ಬರಬೇಕು. ಅದಕ್ಕೆ ಪ್ರಥಮ ಪುರುಷದ ಬದಲು ಮಧ್ಯಮ ಪುರುಷ ಉಪಯೋಗಿಸಬೇಕು. ಸಂಸ್ಕೃತ ಭಾಷೆಯ ಅನುವಾದಂ ಕುರುತ. ಇದಕ್ಕೆ 2 ಅಂಕಗಳಿರುತ್ತೆ. ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆಗೆ ಹೋಗುತ್ತಾರೆ. ಶಾಲೆಯಲ್ಲಿ ಅಧ್ಯಾಪಕರು ಪಾಠಗಳನ್ನು ಮಾಡುತ್ತಾರೆ. ವಿದ್ಯಾರ್ಥಿನಃ ಅಥವಾ ಛಾತ್ರಃ ಯಾವುದನ್ನು ಬರೀಬೋದು ನೀವು. ಪ್ರತಿದಿನಂ ಶಾಲಾಂ ಗಚ್ಚಂತಿ. ಅಧ್ಯಾಪಕಾಃ ಅಥವಾ ಶಿಕ್ಷಕಾಃ ಅಂತಲೂ ಬರಿಬೋದು. ಪಾಠಾನ್ ಪಾಠಯಂತಿ ಅಥವಾ ಬೋಧಯಂತಿ ಅಂತ ಬರಿಬೇಕು. ಕನ್ನಡ ಭಾಷೆಯ ಅಥವಾ ಆಂಗ್ಲ ಭಾಷೆಯ ಅನುವಾದಂ ಕುರುತ. ಇದಕ್ಕೂ 2 ಅಂಕಗಳಿರುತ್ತೆ. ಇಂದೋಹೋ ಪ್ರಕಾಶಃ ಚಂದ್ರಿಕಾ ಅಂದರೆ ಚಂದ್ರನ ಬೆಳಕೆ ಚಂದ್ರಿಕಾ. ಚಂದ್ರನ ಬೆಳಕಿಗೆ ಅಂದರೆ ಬೆಳದಿಂಗಳಿಗೆ ನಾವು ಚಂದ್ರಿಕಾ ಅಂತ ಹೇಳ್ತೀವಿ. ಚಂದ್ರಿಕಾಯಾಃ ಜ್ಯೋತ್ಸ್ನಾ ಕೌಮುದಿ ಇತಿ ಅಪರೇ ನಾಮ್ನಿ. ಆ ಚಂದ್ರಿಕಾ ಅನ್ನೋ ಪದಕ್ಕೆ ಜ್ಯೋತ್ಸ್ನಾ ಕೌಮುದಿ ಎಂಬ ಹೆಸರುಗಳಿವೆ, ಬೇರೆ ಬೇರೆ ಹೆಸರುಗಳಿವೆ ಅಂತ ಬರಿಬೇಕು.
ಯಥಾ ನಿರ್ದೇಶಂ ಉತ್ತರಂ ಲಿಖತ. ಇದು 4 ಇರುತ್ತೆ, 3 ಅಂಕಗಳು, ಪ್ರತಿಯೊಂದಕ್ಕೂ 3 ಅಂಕಗಳು, ಒಟ್ಟು 12 ಅಂಕಗಳಿರುತ್ತೆ. ತುಂಬ ಸುಲಭವಾಗಿ ಸ್ಕೋರ್ ಮಾಡ್ಬೋದು. ಕೇನು ಕಲು ಅಮೀ ಸ್ವಾಮಿ ಚರಣಾಹ. ಯಾರು ಆ ಸ್ವಾಮಿಗಳು ಅಂತ ಕೇಳ್ತಾರೆ. ಇದು ಕಹ ಪಾಠ ಅಂದರೆ ಮೂರ್ತಿ ಪೂಜಾ ರಹಸ್ಯಂ ಇತಿ ಪಾಠ. ಕಹ ವದತ್, ಹೂ ಸೆಡ್. ಮಾನಸಿಂಹ ಅವದತ್, ಮಾನಸಿಂಹ ಹೇಳಿದ್ದು. ಕಮ್ಮ ಅವದತ್, ಯಾರಿಗೆ ಹೇಳಿದ್ದು? ಮಂಗಲಸಿಂಹಂ ಅವದತ್, ಮಂಗಲಸಿಂಹನಿಗೆ ಹೇಳಿದರು. ಸಹಜೌ ಮೇ ಪ್ರಹರಣಂ, ಸಹಜವಾದ ನನ್ನ ಆಯುಧ ಯಾವುದು? ಕಹ ಪಾಠ. ಸೌಭದ್ರೋ ಗ್ರಹಣಂ ಗತಃ ಇತಿ ಪಾಠ. ಕಮ್ ಅವದತ್, ಯಾರಿಗೆ ಹೇಳಿದ್ದು? ಅಭಿಮನ್ಯುಂ ಅವದತ್, ಅಭಿಮನ್ಯುವಿಗೆ ಹೇಳಿದ್ದು. ಕಸ್ಯ ಭುಜೌ ಸಹಜೌ ಪ್ರಹರಣಂ, ಯಾರ ಬಾಹುಗಳು ಸಹಜವಾದ ಆಯುಧ? ಭೀಮಸ್ಯ ಭುಜೌ ಸಹಜೌ ಪ್ರಹರಣಂ. ಅಥವಾ ಇದಕ್ಕೆ ಆಪ್ಷನ್ ಇದೆ. ಕಥಂ ಕಥಂ ಜನನೀ ನಾಮ ಕಹ ಪಾಠ. ಯಾವ ಪಾಠ ಇದು? ಏನು ತಾಯಿ ಹೆಸರು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ಸೌಭದ್ರೋ ಗ್ರಹಣಂ ಗತಃ ಇತಿ ಪಾಠ. ಕಹ ಪೃಚ್ಛತಿ, ಯಾರು ಕೇಳೋದು ಇಲ್ಲಿ? ಅಭಿಮನ್ಯು ಪೃಚ್ಛತಿ. ಕಂ ಪೃಚ್ಛತಿ, ಯಾರನ್ನ ಕೇಳ್ತಾನೆ ಅಂದರೆ ಅರ್ಜುನಂ ಅಥವಾ ಬೃಹನ್ನಲಾಂ ಪೃಚ್ಛತಿ. ಇಲ್ಲಿ ಕಮ್ ಇರೋದ್ರಿಂದ ಅರ್ಜುನಂ ಅಂತ ಬರೆದಿದ್ದೀನಿ. ಕಾಮ್ ಇದ್ದರೆ ಬೃಹನ್ನಲಾಂ ಅಂತ ಬರಿಬೇಕು. ತದಸ್ತಿ ಕಿಂ ವ್ಯಸ್ತಮಪಿ ತ್ರಿಲೋಚನೆ, ಅದು ಸ್ವಲ್ಪನಾದರೂ ಈ ಮುಕ್ಕಣ್ಣನಲ್ಲಿ ಇದೆಯಾ ಅಂತ ಕೇಳ್ತಾಳೆ. ಕಹ ಪಾಠ ಆತ್ಮವಿಡಂಬನಂ ಇತಿ ಪಾಠ. ಕಹ ಅವದತ್, ವಟುಃ ಅಥವಾ ಬ್ರಹ್ಮಚಾರಿ ಅವದತ್. ಕಮ್ ಅವದತ್, ಪಾರ್ವತೀಂ ಅವದತ್. ಮಮ ಏತತ್ ಶರೀರಂ ಪುರಾ ಪಿತೃಭ್ಯಾಂ ಅಜಾಯತ, ನನ್ನ ಈ ಶರೀರ ಹಿಂದೆ ತಂದೆ ತಾಯಿಯರಿಂದ ಬಂದಿದೆ. ಕಹ ಪಾಠ ಪರೋಪಕಾರ ಪುಣ್ಯಾಯ ಇತಿ ಪಾಠ. ಸಹ ಮಹಾಪುರುಷಃ ಕಹ, ಸಹ ಮಹಾಪುರುಷಃ ವಿಕ್ರಮಃ ಅಥವಾ ವಿಕ್ರಮರಾಜಃ ಅಂತ ಬರಿಬೇಕು. ಕಸ್ಯ ಶರೀರಂ ಪಿತೃಭ್ಯಾಂ ಅಜಾಯತ, ಬ್ರಾಹ್ಮಣಸ್ಯ ಅಥವಾ ವಿಪ್ರಸ್ಯ ಯಾವುದಾದ್ರೂ ಒಂದು ಬರೀರಿ. ಬ್ರಾಹ್ಮಣಸ್ಯ ಶರೀರಂ ಪಿತೃಭ್ಯಾಂ ಅಜಾಯತ, ಬ್ರಾಹ್ಮಣಸ್ಯ ಕಷ್ಟ ಆದರೆ ವಿಪ್ರಸ್ಯ ಅಂತ ಬರೀಬೋದು. ಕವೇಹೇ ದೇಶಕಾಲ ಕೃತೀನಾಂ ವಿಷಯ ಲಿಖತ, ಇದು 2 ಇರುತ್ತೆ, 3 ಅಂಕಗಳಿರುತ್ತೆ ಪ್ರತಿಯೊಂದಕ್ಕೂ, ಒಟ್ಟು 6 ಅಂಕಗಳು. ಭಾಸ ಕಾಲಃ ಕಾಳಿದಾಸಾತ್ ಪೂರ್ವಕಾಲೀನಃ, ಪ್ರಾಯಃ ಕ್ರಿಸ್ತಾತ್ ಪ್ರಾಕ್ 6ಂ ಶತಕಂ. ದೇಶಃ ಪ್ರಾಯಃ ದಕ್ಷಿಣ ಭಾರತಂ. ಕೃತಯಃ 14 ನಾಟಕಾನಿ, ಅಭಿಷೇಕನಾಟಕಂ, ಪ್ರತಿಮಾನಾಟಕಂ ಇತ್ಯಾದಯಃ. ಶ್ರೀಧರ ಭಾಸ್ಕರ ವರ್ಣೇಕರಃ. ಕಾಲಃ 1918 ಇಂದ 2001. ದೇಶಃ ವಾರ್ನೆ, ಸತಾರಾಮಂಡಲಂ, ಮಹಾರಾಷ್ಟ್ರ ರಾಜ್ಯಂ. ಕೃತಯಃ ವಿವೇಕಾನಂದ ವಿಜಯಂ, ಅರ್ವಾಚೀನ ಸಂಸ್ಕೃತ ಸಾಹಿತ್ಯಂ, ಶ್ರೀ ಶಿವರಾಜ್ಯೋದಯಂ, ಸಂಸ್ಕೃತ ವಾङ्ಮಯ ಕೋಶಃ ಇತ್ಯಾದಯಃ. ಪುರಸ್ಕಾರಃ ರಾಷ್ಟ್ರಪತಿ ಪುರಸ್ಕಾರಃ, ಕಾಳಿದಾಸ ಪುರಸ್ಕಾರಃ, ಸರಸ್ವತೀ ಸಮ್ಮಾನಂ. ಪಾಠಸ್ಯ ನಾಮ ಉಲ್ಲಿಖ್ಯ ತಾತ್ಪರ್ಯಂ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ. ಅಂದರೆ ಇಲ್ಲಿ ಶ್ಲೋಕಗಳನ್ನು ಕೊಡ್ತಾರೆ, ಅದರ ಅರ್ಥವನ್ನು ತಾತ್ಪರ್ಯವನ್ನು ಆ ಪದ್ಯ ಭಾಗದ ಹೆಸರನ್ನು ಬರೆದು ಬರಿಬೇಕು. ಇದು 3 ಇರುತ್ತೆ, 3 ಅಂಕಗಳು, ಒಟ್ಟು 9 ಅಂಕಗಳು. ಪೂರ್ವಜ ಮುನಿಜನ ಕವಿಜನ ವಾಂಛಾ ಸರ್ವೇಷಾಮೈಕ್ಯಂ, ಸುಖಿನಃ ಸರ್ವೇ ಸಂತ್ವಿತಿ ಗಾನಂ ತೇಷಾಂ ಬಹುಹೃದ್ಯಂ, ಭಾಷಾ ಧನಮತ ಜಾತಿ ವಿಭೇದೋ ಹೃದಯೇ ಮಾ ಭವತು, ದುಃಖಿತ ದೀನ ಜನಾನುನ್ನೇತುಂ ಹಸ್ತಾ ಪ್ರಸರಂತು. ಫಸ್ಟು ಇದು ವಿಸ್ಮೃತ ಭೇದಾಸಂತಹ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದ್ಬಿಟ್ಟು ಆಮೇಲೆ ಇದರ ಅರ್ಥವನ್ನು ಬರಿಬೇಕು. ಹಿಂದಿನ ಮುನಿಜನರು ಕವಿಜನರು ಅವರೆಲ್ಲರ ಆಸೆ ಅಭಿಪ್ರಾಯ ಒಂದೇ ಆಗಿತ್ತು, ಸರ್ವೇಷಾಂ ಐಕ್ಯಂ, ಎಲ್ಲರೂ ಐಕ್ಯತೆಯಿಂದ ಇರಬೇಕು, ಒಂದಾಗಿರಬೇಕು ಅಂತ. ಸರ್ವೇ ಸುಖಿನಃ ಸಂತು, ಎಲ್ಲರೂ ಸುಖವಾಗಿರಲಿ ಎಂಬ ಗಾನ ಅವರ ಹೃದಯದಲ್ಲಿ ಇತ್ತು. ಭಾಷಾ ಧನ ಮತ ಜಾತಿ ಆಧಾರದಲ್ಲಿ ಭೇದ ಭಾವವನ್ನು ಮಾಡಬಾರ್ದು ಅನ್ನೋದು ಅವರ ಮನಸ್ಸಿನಲ್ಲಿ ಇತ್ತು. ದುಃಖಿತ ದೀನ ಜನರನ್ನು ಮೇಲೆತ್ತಲು ನಾವು ಸಹಾಯ ಮಾಡಬೇಕು ಅನ್ನೋದು ಇದರ ಅರ್ಥ. ಇದು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೇಕು. ಆ ಪದ್ಯ ಭಾಗದ ಹೆಸರನ್ನು ಬರೆದು ಬರೀಬೇಕು. ಸಾಮಾನ್ಯ ವಿಸ್ಮೃತ ಭೇದವನ್ನು ಸಂತೋ ಅಥವಾ ಆತ್ಮವಿಡಂಬನಂ ಇಲ್ಲ ಶರಣಂ ಪ್ರಪದ್ಯೆ, ಈ 3 ಪದ್ಯ ಭಾಗದಿಂದಲೇ ಇದನ್ನು ತಾತ್ಪರ್ಯಕ್ಕೆ ಕೊಡ್ತಾರೆ. ಸೆಕೆಂಡ್ ಒನ್, ಅತಾಹವರ್ಣೀ ವಿದಿತೋ ಮಹೇಶ್ವರಃ ತದರ್ಥಿನಿ ತ್ವಂ ಪುನರೇವ ವರ್ತಸೆ, ಅಮಂಗಲಾಭ್ಯಾಸರತಿಂ ವಿಚಿಂತ್ಯತಂ ತವಾನುವೃತ್ತಿಂ ನ ಚ ಕರ್ತುಮುತ್ಸಹೇ. ಇದು ಆತ್ಮವಿಡಂಬನಂ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅನಂತರ ಆ ಬ್ರಹ್ಮಚಾರಿಯು ಹೇಳ್ತಾನೆ, ಮಹೇಶ್ವರ ನನಗೆ ಗೊತ್ತು, ತ್ವಂ ಪುನಃ ಏವ ತದರ್ಥಿನಿ ವರ್ತಸೆ, ನೀನು ಪುನಃ ಅವನನ್ನೇ ಮದುವೆಯಾಗೋದಕ್ಕೆ ಬಯಸ್ತಾ ಇದೆಯಾ, ತಪಸ್ ಮಾಡ್ತಾ ಇದೆಯಾ,
ಅಮಂಗಲಾಭ್ಯಾಸರತಿಂ ವಿಚಿಂತ್ಯತಂ, ಅಮಂಗಳಕರವಾದ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿರುವ ಅವನನ್ನು ಮದುವೆಯಾಗಲು ನಾನು ಅನುಮತಿಯನ್ನು ಕೊಡಲು ಉತ್ಸಾಹವನ್ನು ತೋರಿಸುವುದಿಲ್ಲ ಅಂತ ಆ ಬ್ರಹ್ಮಚಾರಿ ಪಾರ್ವತಿಗೆ ಹೇಳುತ್ತಾನೆ ಅಂತ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೇಕು. ನಿಮಗೆ ಹೆಚ್ಚಿನ ವಿವರಣೆ ಬೇಕು ಅಂದರೆ ಆತ್ಮವಿಡಂಬನಂ ಅನ್ನೋ ಪಾಠ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೋಡಿ. ಇದು ಅಷ್ಟೇ, ವಿಸ್ಮೃತ ಭೇದ ಸಂತೋ ಪಾಠವನ್ನು ಪದ್ಯವನ್ನು ನೀವು ಹೋಗಿ ಕೇಳಿಸ್ಕೊಂಡ್ರೆ ಅದರ ಅರ್ಥವನ್ನು ತಿಳ್ಕೊಳ್ಬೋದು. ವಪುರ್ವಿರೂಪಾಕ್ಷಮಲಕ್ಷ ಜನ್ಮತ ದಿಗಂಬರತ್ವೇನ ನಿವೇದಿತಂ ವಸು ವರೇಶು ಯದ್ಬಾಲಮೃಗಾಕ್ಷಿ ಮೃಗ್ಯತೆ ತದಸ್ತಿ ಕಿಂ ವ್ಯಸ್ತಮಪಿ ತ್ರಿಲೋಚನೆ. ಇದು ಆತ್ಮವಿಡಂಬನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ವಪುಹು ವಿರೂಪಾಕ್ಷಂ, ಶಿವನ ಶರೀರ ವಿರೂಪವಾದ ಕಣ್ಣುಗಳಿಂದ ಕೂಡಿದೆ. ಅಲಕ್ಷ್ಯ ಜನ್ಮತ ಅಂದರೆ ಅವನ ಜನ್ಮದ ಬಗ್ಗೆ ಏನು ಸರಿಯಾದ ಇನ್ಫಾರ್ಮೇಷನ್ ಇಲ್ಲ, ಅಂದರೆ ಸರಿಯಾಗಿ ತಿಳಿದು ಬರೋದಿಲ್ಲ. ದಿಗಂಬರತ್ವೇನ ವಸು ನಿವೇದಿತಂ, ಅವನ ಸಂಪತ್ತು ದಿಗಂಬರತ್ವದಿಂದಲೇ, ಅವನಿಗೆ ಏನೂ ಸಂಪತ್ತಿಲ್ಲ, ಅವನು ನಿರ್ಗತಿಗನು, ಬಡವನು ಅನ್ನೋದು ಗೊತ್ತಾಗುತ್ತೆ. ವರೇಶು ಯದ್ಬಾಲಮೃಗಾಕ್ಷಿ, ಹೇ ಬಾಲಮೃಗಾಕ್ಷಿ ಪಾರ್ವತಿ, ವರರಲ್ಲಿ ಹುಡುಕಬೇಕಾದ ಒಂದು ಗುಣವು, ಒಳ್ಳೆಯ ಗುಣವು ಶಿವನಲ್ಲಿ ಇಲ್ಲ, ಆ ಮುಕ್ಕಣ್ಣನಲ್ಲಿ ಇಲ್ಲ ಅಂತ ಬ್ರಹ್ಮಚಾರ್ಯ ವೇಷದಲ್ಲಿರುವ ಶಿವ ಪಾರ್ವತಿಗೆ ಹೇಳ್ತಾನೆ ಅಂತ ಬರೀಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ. ಇದು ಶರಣಂ ಪ್ರಪದ್ಯೆ ಎಂಬ ಮೊದಲನೇ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಶರಣಂ ಪ್ರಪದ್ಯೆ ನಿಮ್ಮ ಪುಸ್ತಕದಲ್ಲಿ ಪ್ರಥಮ ಪದ್ಯ ಇದು. ಆಮೇಲೆ ಶಾರದಾ ದೇವಿಯ ಸ್ತುತಿಯಾಗಿದೆ ಇದು. ಹೇ ಶಾರದಾ ದೇವಿ, ಕಾಶ್ಮೀರಪುರದಲ್ಲಿ ವಾಸವಾಗಿರುವವಳೆ, ನಾನು ನಿನ್ನನ್ನು ಪ್ರತಿನಿತ್ಯ ಪ್ರಾರ್ಥಿಸುತ್ತೇನೆ, ನನಗೆ ವಿದ್ಯೆಯನ್ನು ಮತ್ತು ಬುದ್ಧಿಯನ್ನು ದಯಪಾಲಿಸು ಎಂಬ ಅರ್ಥವನ್ನು ಬರೀಬೇಕು. ವಾಕ್ಯೇ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಸಮನ್ವಯತ, ಇಲ್ಲಿರುವಂತಹ ಅಲಂಕಾರವನ್ನು ಬರೆದು ಲಕ್ಷಣವನ್ನು ಸಹ ಬರೆದು ಸಮನ್ವಯವನ್ನು ಸಹ ಬರೀಬೇಕು. ಇದು ಒಂದಕ್ಕೆ ಉತ್ತರ ಬರೀಬೇಕು, ಎರಡಿರುತ್ತೆ, ಚಾಯ್ಸ್ ಇರುತ್ತೆ, 3 ಅಂಕಗಳು. ಚರಣಾರವಿಂದಂ ಅಂತ ಇದೆ, ಅಂದರೆ ಕಾಲೇ ಕಮಲ ಅಂತ. ರೂಪಕಂ, ಇದು ರೂಪಕ ಅಲಂಕಾರ. ಲಕ್ಷಣಂ ಉಪಮಾನ ಉಪಮೇಯೋ ಅಭೇದ ರೂಪಕಂ, ನೋಡಿ ಇಲ್ಲಿ ಬರೆದಿದ್ದೀನಿ, ಉಪಮಾನ ಉಪಮೇಯೋ ಅಭೇದ ರೂಪಕಂ, ಇದು ಲಕ್ಷಣ. ಸಮನ್ವಯ ಏನು? ಅತ್ರ ಉಪಮೇಯಂ ಚರಣ, ಉಪಮಾನಂ ಅರವಿಂದಂ, ಉಪಮಾಮೇಯೋ ಅಭೇದ ಅನಯೋ, ಅಂದರೆ ಉಪಮಾನ ಉಪಮೇಯೋ ಅಭೇದ ವರ್ಣ್ಯತೆ, ಇಲ್ಲಿ ಎರಡಕ್ಕೂ ಭೇದ ಇಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಅತಃ ರೂಪಕ ಅಲಂಕಾರ. ಮೊದಲನೇದಾದರೆ ಈ ಥರ ಬರೀಬೇಕು. ಎರಡನೇದಾದರೆ ಏನು? ಅಲಂಕಾರಸ್ಯ ನಾಮ ಉಪಮಾ ಅಂತ ಬರೆದು ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋ ಅಂತ ಲಕ್ಷಣ ಬರೀಬೇಕು. ಆಮೇಲೆ ಅತ್ರ ವಿದುಷಃ ವಾಣಿ ಉಪಮೇಯ, ಸುಧಾ ಉಪಮಾನ, ಇವ ಉಪಮಾವಾಚಕ, ಮಾಧುರ್ಯಂ ಅಥವಾ ಮಧುರ ಸಾಧಾರಣ ಧರ್ಮ ಅಂತ ಬರೀಬೇಕು. ಎರಡನೇದನ್ನು ನಾನು ಇಲ್ಲಿ ಬರೆದಿಲ್ಲ, ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ, ಸಮಯಾವಕಾಶವೂ ಕಡಿಮೆ ಇರೋದ್ರಿಂದ. ಅದು ಪುಸ್ತಕದಲ್ಲಿದೆ, ನೀವು ರೆಫರ್ ಮಾಡ್ಬೋದು. ಅಲಂಕಾರ ಲೆಸನ್ನಲ್ಲಿ ನಾನು ನೀಟಾಗಿ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಸ್ತಾರಂ ವಿಲಿಖ್ಯ ಗಣವಿಭಾಗಂ ಕೃತ್ವ ಚಂದೋ ನಾಮ ಲಿಖತ. ನೋಡಿ, ಇಲ್ಲಿ ಕೊಟ್ಟಿರೋ ಈ ಸಾಲಿಗೆ ನೀವು 3 ಅಕ್ಷರಗಳಿಗೆ ಡಿವೈಡ್ ಮಾಡಿ ಲಘುಗುರು ಹಾಕಿ ಗಣದ ಹೆಸರನ್ನು ಬರೀಬೇಕು. ಆಮೇಲೆ ಛಂದಸ್ಸಿನ ಹೆಸರು ಇಂದ್ರವಜ್ರ, ಯಾಕೆಂದರೆ 11 ಅಕ್ಷರ ಇದೆ. ನಿಮಗಿರೋ ವರ್ಷ ಇರೋದು ಅನುಷ್ಠುಪತ್ತೆ ಇಂದ್ರವಜ್ರ, ಅದು ಎರಡರಲ್ಲಿ ಯಾವುದಾದ್ರು ಒಂದನ್ನು ಕೇಳ್ತಾರೆ. ಲಕ್ಷಣಂ ಸ್ಯಾದಿಂದ್ರವಜ್ರ ಯದಿತೌ ಜಗೌಗಹ ಅಂತ. ಗಣವಿನ್ಯಾಸ ತತಜ ಗುರುದ್ವಯ, ತತಜ ಗುರುದ್ವಯ 2 ಗುರು ಇದೆ. ಪ್ರತಿಪಾದೆ ಏಕಾದಶ ಅಕ್ಷರಾಣಿ ಭವಂತಿ, ಪ್ರತಿ ಸಾಲಿನಲ್ಲಿ 11 ಅಕ್ಷರ ಇರುತ್ತೆ ಇಂದ್ರವಜ್ರದಲ್ಲಿ. ತತಜ ಗುರುದ್ವಯನೇ ಇರುತ್ತೆ. ಲಘುಗುರು ನಿಯಮವನ್ನೆಲ್ಲ ನಾನು ಛಂದಸ್ಸಿನ ಪಾಠದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬೇಕಾದವರು ಅದರ ಪ್ರಯೋಜನವನ್ನು ಪಡ್ಕೊಳ್ಬೋದು. ಸೊ ತತಜ ಗುರುದ್ವಯ ಬರುತ್ತೆ. ಪದ್ಯಂ ಪೂರಯತ ಅನುಗಂತುಂ ಸತಾಂ ವರ್ತ್ಮ ಕೃತ್ಸ್ನಂ ಯದಿ ನ ಶಕ್ಯತೆ ಸ್ವಲ್ಪಮಪ್ಯನುಗಂತವ್ಯಂ ಮಾರ್ಗಸ್ಥೋ ನಾಮ ಸೀದತಿ. ಇದು ಮಾರ್ಗಸ್ಥೋ ನಾಮ ಸೀದತಿ ಪೊಯಮಲ್ಲಿ ಬರುವಂತಹ ಪದ್ಯ, ಅದರಿಂದನೇ ಸಾಮಾನ್ಯವಾಗಿ ಕೇಳ್ತಾರೆ. ಪದ್ಯಂ ಪೂರೈತ 4 ಅಂಕಗಳಿರುತ್ತೆ. ಆ ಪದ್ಯ ಭಾಗವನ್ನು ಬಾಯಾಟ್ ಮಾಡಬೇಕು, ಕಂಠಪಾಠ ಮಾಡಬೇಕು. ಆಮೇಲೆ ದಶವಾಕ್ಯೈ ಉತ್ತರಂ ಕನ್ನಡ ಅಥವಾ ಆಂಗ್ಲ ಭಾಷೆಯ ಲಿಖತ, ಇದು 3x4, ಒಂದೊಂದು ಪ್ರಶ್ನೆಗೂ 4 ಅಂಕಗಳಿರುತ್ತೆ. ಬೃಹನ್ನಲ ಅಭಿಮನ್ಯೋ ಸಂಭಾಷಣಂ ಸಂಗ್ರಹ್ಯ ಲಿಖತ, ಬೃಹನ್ನಲೆ ಮತ್ತು ಅಭಿಮನ್ಯುವಿನ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೀಬೇಕು. ಇದನ್ನು ನಾನು ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ಉತ್ತರವನ್ನು ಬರೆದಿಲ್ಲ, ಅದನ್ನು ನೀವು ಪುಸ್ತಕ ನೋಡಿ ರೆಫರ್ ಮಾಡಿ. ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೆಯೋದ್ರಿಂದ ಸುಲಭ ಇರುತ್ತೆ ಇದು. ವೃದ್ಧಾಯಾಹ ದೇಶಪ್ರೇಮ ವಿಷಯ ಲಿಖತ, ವೃದ್ಧಾಯಾಹ ದೇಶಪ್ರೇಮ ಅಂತ ಪೂರಕ ಪಾಠದಲ್ಲಿ ಸ್ಟೋರಿ ಇದೆಯಲ್ವಾ, ಅದನ್ನು ಬರೀಬೇಕು. ಯಕ್ಷ ಧರ್ಮರಾಜಯೋ ಸಂಭಾಷಣ ಸಾರಂ ಸಂಗ್ರಹ್ಯ ಲಿಖತ, ಯಕ್ಷ ಮತ್ತು ಧರ್ಮರಾಜರ ಸಂಭಾಷಣೆಯನ್ನು ಬರೀಬೇಕು. ವಿಕ್ರಮಾದಿತ್ಯಸ್ಯ ಪರೋಪಕಾರಂ ವಿವೃಣತ, ವಿಕ್ರಮಾದಿತ್ಯನ ಪರೋಪಕಾರವನ್ನು ವರ್ಣಿಸಿ ಬರೀಬೇಕು. ಪರೋಪಕಾರ ಪುಣ್ಯಾಯ ಇತಿ
ಪಾಠದಿಂದ ಇದನ್ನು ಓದಿಕೊಂಡು ಬರೀಬೇಕು ಕನ್ನಡ ಅಥವಾ ಇಂಗ್ಲೀಷಲ್ಲಿ. ಅಧೋಲಿಖಿತ ಛೇದಂ ಪಠಿತ್ವ ಪ್ರಶ್ನಾನ್ ಉತ್ತರತ. ಈ ಪ್ಯಾಸೇಜನ್ನು ಓದಿಬಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇದು 4 ಅಂಕಗಳಿರುತ್ತೆ, 4 ಪ್ರಶ್ನೆಗಳಿರುತ್ತೆ. ಕಾಕಃ ಘಟಂ ಕುತ್ರ ದೃಷ್ಟವಾನ್. ಕಾಗೆಯು ಆ ಗಡಿಗೆಯನ್ನು ಎಲ್ಲಿ ನೋಡಿತು ಅಂತ. ಉದ್ಯಾನೆ ಆಗಿದೆ, ಇದು ಉದ್ಯಾನೆ ಅಂತ ಮಾಡ್ಕೊಳ್ಳಿ. ಇದು ಉದ್ಯಾನೆ ನೋಡಿ ಇಲ್ಲಿದೆ. ಓಕೆ, ನೀವೇ ಹುಡುಕಿಬಿಟ್ಟು ಬರೀಬೇಕು. ಆಮೇಲೆ ಜಲಂ ಪ್ರಾಪ್ತುಂ ಕಹ ಅಭ್ರಮತ್. ಆ ನೀರನ್ನು ಹುಡುಕಲು ಯಾರು ಅಭ್ರಮತ್, ಯಾರು ಅಲ್ಲಿ ಅಲೆದಾಡಿದರು, ಓಡಾಡಿದರು ಅಂದರೆ ಜಲಂ ಪ್ರಾಪ್ತುಂ ವಾಯಸಃ ಅಭ್ರಮತ್ ಅಂತ ಬರಿಬೇಕು. ಕಾಕಃ ಜಲೇ ಕಿಂ ಅಕ್ಷಿಪಾತ್. ಕಾಗೆಯು ಆ ನೀರಿನಲ್ಲಿ ಏನನ್ನು ಅಕ್ಷಿಪತ್ ಅಂದರೆ ಉಪಲಾನಿ ನೋಡಿ ಇಲ್ಲಿದೆ, ಉಪಲಾನಿ ಅಕ್ಷಿಪಾತ್. ಕಲ್ಚೂರುಗಳನ್ನು ಎಸೀತು ಅಂತ, ನೀರು ಮೇಲೆ ಬರಲಿ ಅಂತ. ಪರಿತುಷ್ಟ ಕಾಕಃ ಕಿಂ ಅಕರೋತ್. ಸಂತೋಷಗೊಂಡ ಕಾಗೆ ಏನು ಮಾಡ್ತು? ಪರಿತುಷ್ಟ ಕಾಕಃ ಭೃಶಂ ಜಲಂ ಅಪಿಬತ್. ಕೂಡಲೇ ಆ ನೀರನ್ನು ಕುಡಿಯಿತು ನೋಡಿ. ಪರಿತುಷ್ಟ ಭೃಶಂ ಜಲಂ ಅಪಿಬತ್ ಅಂತ ಬರೀಬೇಕು. ಪತ್ರಂ ಲಿಖತ. ಇದು 5 ಅಂಕಗಳ ಪ್ರಶ್ನೆ. ತುಮಕೂರು ನಗರಸ್ಯ ಸರ್ವಕಾರ್ಯ ವಿದ್ಯಾಲಯಸ್ಯ ಛಾತ್ರಃ ಅಥವಾ ಛಾತ್ರಾ ಇತಿ ಮತ್ವಾ ಪರೀಕ್ಷಾ ಸಿದ್ಧತಾ ವಿಷಯ ಪಿತರಂ ಪ್ರತಿ ಪತ್ರಂ ಲಿಖತ. ನೋಡಿ ಇಲ್ಲಿ ಅಡ್ರೆಸ್ ನೇಮ್ ಕೊಟ್ಟಿಲ್ಲ, ಛಾತ್ರಃ ಅಂತ ಕೊಟ್ಟಿದ್ದಾರೆ. ಬಾಯ್ಸು ಛಾತ್ರಃ ಅಂತ ಬರೆದು ಸರ್ವಕಾರೀಯ ವಿದ್ಯಾಲಯ ತುಮಕೂರು ನಗರಂ ಅಂತ ಸಕಾಶಾತ್ ಅಡ್ರೆಸ್ಸಲ್ಲಿ ಬರೀಬೇಕು. ಆಮೇಲೆ ಸವಿದೆ, ಇದು ಸವಿದೆ ಅಂದರೆ ಇಲ್ಲಿ ತಂದೆ ಅಡ್ರೆಸ್ ಬರೀಬೇಕು. ಸವಿದೆ ನಿಮ್ಮ ತಂದೆ ಹೆಸರು ಬರೆದ್ಬಿಟ್ಟು ಆಮೇಲೆ ಅವರು ಎಲ್ಲಿದ್ದಾರೆ ಅಂತ ಆ ಡಿಸ್ಟ್ರಿಕ್ಟ್ ಹೆಸರನ್ನು ಬರೀಬೋದು. ಇವಾಗ ಸಪೋಸ್ ಇವಾಗ ಶಂಕರಃ ಮೈಸೂರು ನಗರಂ ಪ್ರಥಮ ಮುಖ್ಯ ಮಾರ್ಗ ಮೈಸೂರು ನಗರಂ ಈ ಥರ ಬರೀಬೇಕು ಸವಿದೆ ಅಡ್ರೆಸ್ಸನ್ನು. ಆಮೇಲೆ ವಿಷಯ ಏನು ಇಲ್ಲಿ ಪರೀಕ್ಷಾ ಸಿದ್ಧತಾ ವಿಷಯ ಅಂತ ಇದೆಯಲ್ವಾ, ವಿಷಯವನ್ನು ಬರೆಯುವಾಗ ಅಹಂ ಸಮ್ಯಕ್ ಪಠನ್ ಅಸ್ಮಿ, ಮಮ ಅಧ್ಯಯನಂ ಸಮ್ಯಕ್ ಪ್ರಚಲತಿ, ಅತಃ ಭವತಃ ಮಮ ವಿಷಯೇ ಚಿಂತಾಂ ಮಾ ಕರೋತು, ಚಿಂತಾ ನಾವಶ್ಯಕ ಇತಿ ಅಂತ ಬರೆದ್ಬಿಟ್ಟು ಒಂದು 2 ಸೆಂಟೆನ್ಸ್ ಬರೆದ್ರು ಸಾಕು. ಒಂದು ಬಾಡಿ ಆಫ್ ದ ಲೆಟರು. ಚಿಂತಾ ನ ಕರಣೀಯ ಅಂತ, ನನ್ನ ವಿಷಯದಲ್ಲಿ ನೀವೇನು ಯೋಚನೆ ಮಾಡಬೇಡಿ, ಅಹಂ ಪರೀಕ್ಷಾಯಾಮ್ ಸಮ್ಯಕ್ ಲೇಖಿಷ್ಯಾಮಿ ಅಂತ ಬರೆದು ಆಮೇಲೆ ಎಂಡಲ್ಲಿ ಡೇಟು ಪ್ಲೇಸು ಅಂದರೆ ಸ್ಥಾನಮ್ಮು ಇದೆಲ್ಲ ದಿನಾಂಕ ಎಲ್ಲ ಬರೆದು ಭವದೀಯ ವಿಶ್ವಾಸಿ ಅಂತ ಬರೆದ್ಬಿಟ್ಟು ಸೈನ ಬರೀಬೇಕು. ಭವತಃ ಪುತ್ರ, ಇವಾಗ ತಂದೆ ಬರೆಯೋದ್ರಿಂದ ಭವತಃ ಪುತ್ರ ಅಂತ ಬರಿಬೋದು, ಇಲ್ಲ ಗರ್ಲ್ಸ್ ಆದರೆ ಪುತ್ರಿ ಅಂತ ಬರಿಬೋದು. ಆಮೇಲೆ ಎರಡನೇದೇನು ಭವತಃ ಭವತ್ಯಾಹ ಅನಾರೋಗ್ಯ ನಿಮಿತ್ತಂ ದಿನದ್ವಯಂ ವಿರಾಮಂ ಸಂಪ್ರಾರ್ಥ್ಯ ಮುಖ್ಯೋಪಾಧ್ಯಾಯಂ ಪ್ರತಿ ವಿರಾಮಪತ್ರಂ. ನೋಡಿ ಫಸ್ಟ್ ಒನ್ನಿಗೆ ಕ್ಷೇಮಾಶ್ರೀ ಅಂತೆಲ್ಲ ಬರೀಬೇಕು, ಫ್ಯಾಮಿಲಿ ಲೆಟ್ರ್ ಆದ್ದರಿಂದ. ಎರಡನೇದಕ್ಕೆ ಇದು ಆಫೀಷಿಯಲ್ ಲೆಟ್ರ್ ಆದ್ದರಿಂದ ಕ್ಷೇಮಂ ಶ್ರೀ ಎಲ್ಲ ಏನೂ ಬರೆಯೋದಿಲ್ಲ. ಫಸ್ಟು ಸಕಾಶಾತ್ ಬರೀಬೇಕು, ಅಂದರೆ ನಿಮ್ಮ ಅಡ್ರೆಸ್ ಬರೀಬೇಕು. ಇವಾಗ ನಿಮ್ಮ ಹೆಸರು ಬರೆದುಬಿಟ್ಟು ನವಮ ಕಕ್ಷಾ ಬಿ ವಿಭಾಗ ಅಂತ ಬರೆದು ನಿಮ್ಮ ಶಾಲೆಯ ಹೆಸರು ಬರೆದು ನಗರಂ ಯಾವುದು ಅಂತ ಬರೀಬೇಕು. ಆಮೇಲೆ ಸವಿದೆಗೆ ಮಾನ್ಯಾಹ ಮುಖ್ಯೋಪಾಧ್ಯಾಯ ಅಂತ ಬರೆದು ಶಾಲೆಯ ಹೆಸರು ಬರೆದು ನನ್ನ ನಗರದ ಹೆಸರು ಬರೀಬೇಕು. ಆಮೇಲೆ ಇದೆಲ್ಲ ಫಾರ್ಮೇಟ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದರಿಂದ ನಾನು ತುಂಬ ಬೇಗ ಹೇಳ್ತಾ ಇದ್ದೀನಿ. ಆಮೇಲೆ ವಿಷಯ ಏನು ಅಂದರೆ ದಿನದ್ವಯಂ ವಿರಾಮಂ ಸಂಪ್ರಾರ್ಥ್ಯ ಪತ್ರಂ ಅಂತ ಬರೀಬೇಕು ವಿಷಯ. ಆಮೇಲೆ ಮಾನ್ಯಾಹ ಅಂತ ಬರೆದು ದಿನದ್ವಯಂ ಅಲ್ವಾ, 2 ದಿವಸ ರಜೆ ಬೇಕು ಅಂತ ಅದನ್ನು ಅಬ್ಸರ್ವ್ ಮಾಡಿ. ಆಮೇಲೆ ಏಕದಿನಸ್ಯ ಅಂತ ಬರೀಬಾರ್ದು. ಅಲ್ಲಿ ಆಗಾಮಿ ಮಾಸಸ್ಯ ತೃತೀಯ ಚತುರ್ಥೇ ದಿನಾಂಕೆ ಮಮ ಭಗಿನ್ಯಾಹ ವಿವಾಹ ಅನಾರೋಗ್ಯ ನಿಮಿತ್ತಂ ಇದೆಯಲ್ವಾ, ಈ ರೀಸನ್ನೇ ಬರೀರಿ. ಅನಾರೋಗ್ಯ ಇರೋದ್ರಿಂದ ನೀವು ಓನಾಗಿ ರೀಸನ್ ಬರೆಯೋಕ್ಕಾಗಲ್ಲ. ಮಮ ಆರೋಗ್ಯಂ ಸಮ್ಯಕ್ ನಾಸ್ತಿ, ಅಹಂ ಜ್ವರೇಣ ಪೀಡಿತಃ ಅಸ್ಮಿ, ಅತಃ ಶ್ವಃ ಪರಶ್ವಃ ಶಾಲಾಮಾಗಂತುಂ ನ ಶಕ್ನೋಮಿ, ಅತಃ ದಿನದ್ವಯಂ ವಿರಾಮಂ ಪ್ರಯಚ್ಛಂತು ಇತಿ ಪ್ರಾರ್ಥಯೆ ಅಂತ ಬರೆದು ಇತಿ ಭವದೀಯ ಛಾತ್ರಃ ಅಂತ ಬರೆದು ಸೈನ್ ಮಾಡಬೇಕು. ಇಲ್ಲಿ ಸ್ಥಳ ಮತ್ತು ದಿನಾಂಕವನ್ನು ಹಾಕಬೇಕು. ಅಂದರೆ ಇಲ್ಲಿ ರೀಸನ್ ಕೊಡದೇ ಇದ್ದರೆ ನೀವೇ ಓನಾಗಿ ಯಾವುದಾದ್ರೂ ರೀಸನನ್ನು ಬರೀಬೋದು. ಇಲ್ಲಿ ರೀಸನ್ ಕೊಟ್ಟಾಗ ಇದೇ ರೀಸನನ್ನೇ ನೀವು ಅಲ್ಲಿ ವಿಷಯದಲ್ಲಿ ಬರೀಬೇಕಾಗುತ್ತೆ, ಅದನ್ನು ನೆನಪಿಟ್ಕೊಳ್ಬೇಕು. ದಶವಾಕ್ಯೈ ಪ್ರಬಂಧಂ ಲಿಖತ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. ಪ್ರಬಂಧ ಲೆಸನನ್ನು ಅದನ್ನು ಬರೀರಿ. ಪ್ರಬಂಧ ಲೆಸನ್ ಕೂಡ ನಾನು ಪ್ರತಿ ವರ್ಡ್ ಬೈ ವರ್ಡ್ ಮೀನಿಂಗನ್ನು ಕೊಟ್ಟಿದ್ದೀನಿ, ನೀವು ಬೇಕಾದವರು ಅದನ್ನು ನೋಡಿ ತಿಳ್ಕೊಳ್ಬೋದು. ಜನಸಂಖ್ಯಾ ಸ್ಫೋಟ ಇದೆ, ಸ್ವಾತಂತ್ರ್ಯೋತ್ಸವ ಅಂತ ಇದೆ. ಆಪ್ಷನ್ 2ರೊಳಗೆ ಯಾವುದಾದ್ರೂ ಒಂದನ್ನು ಬರೀಬೇಕು. ಸಂಸ್ಕೃತದಲ್ಲೇ ಬರೀಬೇಕು. ಕನ್ನಡ ಅಥವಾ ಇಂಗ್ಲೀಷಲ್ಲಿ ಹಿಂದೀಲಿ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ನಾಳೆ ಎಕ್ಸಾಮ್ ಇರೋದ್ರಿಂದ ನಿಮಗೆ ಯಾವುದಾದ್ರೂ ಚಾಪ್ಟರ್ ಡೌಟ್ ಇದ್ದರೆ ನಾನು ಆಲ್ರೆಡಿ ಎಲ್ಲ ಲೆಸನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆ ಯಾವ ಲೆಸನ್ ಡೌಟ್ ಇದೆ
ಅದನ್ನು ಸರ್ಚ್ ಮಾಡಿದ್ರೆ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ಡೀಟೇಲ್ ಆಗಿ ನೋಡಿ ಕಲಿಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಂ ಭವತು. ಆಲ್ ದ ಬೆಸ್ಟ್ ಫಾರ್ ಆಲ್.